ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸುಷ್ಮಾ ಚಂದು ವ್ಲಾಗ್ಸ್ ಮಂಡ್ಯ. ಎಲ್ಲರೂ ಹೇಗಿದ್ದೀರಾ? ಸೊ ನಾನಿವತ್ತು ನನ್ನ ಒಂದು ನೈಟ್ ರುಟೀನ್ ಅಂದರೆ ನಮ್ಮ ಮನೆಯ ನೈಟ್ ಚಪಾತಿ. ಸೊ ಇವತ್ತು ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತೇಳಿ ಪಾಲಕ್ ಚಪಾತಿ ಮಾಡ್ತಾಯಿದ್ದೀನಿ. ಸೊ ಪಾಲಕ್ ಚಪಾತಿಗೆ ಸೈಡ್ ಡಿಶ್ ಆಗಿ ನಾನಿಲ್ಲಿ ಬೀಟ್ರೋಟ್ ಇತ್ತು 2 ಅಂತೇಳಿ ಬೀಟ್ರೋಟ್ ಪಲ್ಯ ಮಾಡ್ತಿದ್ದೀನಿ. ಹಾಗೆ ಮಧ್ಯಾಹ್ನ ಗೋರಿಕಾಯಿ ಪಲ್ಯ ಮಾಡಿದ್ದೆ. ಸೊ ಅದು ಇತ್ತು ಅಂತ ಹೇಳಿ ಸ್ವಲ್ಪನೇ ಬೀಟ್ರೋಟ್ ಪಲ್ಯನ ಮಾಡಿದ್ದೀನಿ. ನಾನಿಲ್ಲಿ ಫಸ್ಟು ಪಾಲಕ್ ಸೊಪ್ಪನ್ನ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಬೇಯಿಸಿಟ್ಕೊಂಡಿದ್ದೀನಿ. ಆ ಬೇಯೋದ್ರೊಳಗಡೆಗೆ ಒಂದು 4 ಹಸಿಮೆಣಸಿನ್ಕಾಯಿ, ಒಂದು ಅರ್ಧ ಇಂಚಷ್ಟು ಶುಂಠಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿದ್ದೀನಿ. ಅದು ಸೊಪ್ಪು ಜೊತೆಲಿ ಚೆನ್ನಾಗಿ ಬೆಂದೋಗ್ಬಿಟ್ಟೈತೆ. ಹಾಗೆ ಅದಕ್ಕೆ ಸ್ವಲ್ಪನೇ ಜೀರಿಗೆನ ಹಾಕಿ, ಏಕೆಂದರೆ ಸ್ವಲ್ಪ ಡೈಜೆಷನ್ ಚೆನ್ನಾಗಾಗಲಿ ಅನ್ನೋದಕ್ಕೋಸ್ಕರ. ಅಂದರೆ ನಾನು ನೈಟು ನಮಗೂ ಪಾಲಕ್ ಚಪಾತಿ ಆಗಬೇಕು. ಹಾಗೆ ಬೆಳಗ್ಗೆಗೆ ನನ್ನ ಮಗುನಿಗೆ ಅದನ್ನೇ ಪೂರಿ ಮಾಡಿಕೊಡೋಣ. ಪೂರಿ ಆದರೆ ಸ್ವಲ್ಪ ಇಷ್ಟಪಟ್ಟು ತಿಂತಾನೆ. ಹಾಗೆ ಸೊಪ್ಪಿನ ಪಲ್ಯಗಳು ತಿನ್ನಲ್ಲ ಅವನು. ಹಾಗಾಗಿ ನಾನು ಈ ರೀತಿ ಪೇಸ್ಟ್ ಮಾಡಿ ತರಕಾರಿ, ಬೀಟ್ರೋಟು, ಕ್ಯಾರೆಟ್ ಈ ಥರ ತರಕಾರಿಗಳನ್ನ ರುಬ್ಬಿ ಪೇಸ್ಟ್ ಮಾಡಿಬಿಟ್ಟು ನಾನು ಚಪಾತಿ, ಪೂರಿ ಅಥವಾ ದೋಸೆ ಈ ಥರ ಮಾಡಿಕೊಡ್ತೀನಿ. ಆಗ ಅದನ್ನು ತಿಂತಾನೆ. ಆದರೆ ಡೈರೆಕ್ಟಾಗಿ ಒಂದು ತರಕಾರಿನ ಮಾಡಿಕೊಟ್ರೆ ತಿನ್ನಲ್ಲ. ಹಾಗಾಗಿ ನಾನು ಈ ಥರ ರುಬ್ಬಿಟ್ಟೆ ಮಾಡಿಕೊಡ್ತೀನಿ. ಸೊ ಹೇಗಾದರೂ ಅವ್ನ ಬಾಡಿಗೆ ಪ್ರೋಟೀನ್ಸು, ವಿಟಮಿನ್ಸು ಎಲ್ಲ ಸಿಗಬೇಕು ಅಂತ ಹೇಳಿ ಮಾಡಿಕೊಡ್ತೀನಿ. ಸೊ ಚಪಾತಿನ ಇಲ್ಲಿ ನಾನು ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು. ಚಪಾತಿ ಕೂಡ ಅಷ್ಟೇ. ಹಾಗೆ ಪಾಲಕ್ ಸೊಪ್ಪಲ್ಲೂ ಕೂಡ ಹೆಚ್ಚಿನ ಪ್ರೋಟೀನ್ಸು ಇರುತ್ತೆ. ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಯೂಶ್ವಲ್ ಆಗಿ ತರಕಾರಿ ಆಗಲಿ ಸೊಪ್ಪಾಗಲಿ ಯಾವುದೇ ರೀತಿ ಕೊರತೆ ಇಲ್ಲ. ಸೊ ಡೈಲಿ ಪಲ್ಯ ಮಾಡ್ಕೊಂಡು ನಾವು ಸಾಂಬಾರ್ಗೆ ಹಾಕೋದಕ್ಕಿಂತ ಹೆಚ್ಚಾಗಿ ನಾವು ಆದಷ್ಟು ಈ ಥರ ಪಲ್ಯನ ಮಾಡ್ಕೊಂಡೇ ತಿನ್ನೋದು. ತರಕಾರಿ ಆ್ಯಸ್ ಯೂಶ್ವಲ್ ಬೀಟ್ರೋಟ್ ಪಲ್ಯ ಎಲ್ಲರ ಮನೆಯಲ್ಲೂ ಹೇಗೆ ಮಾಡ್ತಾರೋ ಹಾಗೆ ಕೂಡ ನಮ್ಮ ಮನೆಯಲ್ಲೂ ಮಾಡೋದು. ಹಬೆನಲ್ಲೇ ಬೇಯಿಸಿ. ಹಾಗೆಯೇ ತರಕಾರಿಗಳನ್ನ ಏನು ಹೇಳ್ತಾರಪ್ಪ ಅಂತಂದರೆ ಜಾಸ್ತಿ ಬೇಯಿಸಬಾರ್ದು. ಏಕೆಂದರೆ ಅದರಲ್ಲಿರುವಂಥ ಜೀವಸತ್ವಗಳೆಲ್ಲ ಸತ್ತೋಗುತ್ತವೆ ಅಂತ ಹೇಳ್ತಾರೆ. ಹಾಗಾಗಿ ಸ್ವಲ್ಪ ಹಸಿದನ್ನೇ ತಿನ್ನಬೇಕು, ಒಳ್ಳೆಯದು ಅಂತ ಹೇಳ್ತಾರೆ. ಹಸಿ ತಿನ್ನೋಕ್ಕಾಗಲ್ಲ ಅಲ್ವಾ. ಸ್ವಲ್ಪ ಅದನ್ನು ಸ್ಟೀಮಲ್ಲಿ ಬೇಯಿಸ್ಕೊಳ್ತೀನಿ. ಸೊ ಹೆಲ್ತ್ಗೂ ಕೂಡ ಒಳ್ಳೆಯದು. ಹಾಗೆ ನಾನಿಲ್ಲಿ ಕೆಲವೊಂದು ಡ್ರೆಸ್ನ ಸ್ಟಿಚಿಂಗ್ ಮಾಡಿದ್ದೀನಿ ನಾನೇ. ಸೊ ನಾನು ಟೈಲರಿಂಗ್ ಕ್ಲಾಸ್ಗೆ ಹೋಗ್ತಿದ್ದೆ. ಸೊ ನನ್ನ ಮಗನಿಗೆ ಕನ್ಸೀವ್ ಆದೆ ಅಂತ ಹೇಳಿ 1-2 ಇಯರ್ಸ್ ಗ್ಯಾಪ್ ಆಯಿತು. ಹಾಗೆ ಮತ್ತೆ ಈಗ ನಾನು ಯೂಟ್ಯೂಬ್ನಲ್ಲಿ ನೋಡಿ ನನಗಲ್ಲಿ ಟೀಚರ್ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ರು, ಟೈಲರಿಂಗ್ ಟೀಚರ್. ಹಾಗಾಗಿ ಅದನ್ನು ನೆನ್ಪಿಟ್ಕೊಂಡು ಅವರು ಬರ್ಸಿದಂಥ ಬುಕ್ಕನ್ನು ನೋಡಿಕೊಂಡು ನಾನೇ ಗೌನನ್ನು ಕೂಡ ಹೊಲ್ಕೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿ ಬಂದಿತ್ತು. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಸೊ ಕಮೆಂಟ್ ಮಾಡಿ ಯಾವ ಡ್ರೆಸ್ಸು ನಿಮಗೆ ಇಷ್ಟ ಆಯಿತು ಅಂತ ಹೇಳಿ. ಹಾಗೆ ನಾನಿಲ್ಲಿ 3 ಥರ ಡ್ರೆಸ್ನ ಸ್ಟಿಚ್ ಮಾಡಿದ್ದೀನಿ. ಸೊ ಇದೊಂದು ಕಾಟನ್ ಸ್ಯಾರಿ. ನಾನು ಈ ಸ್ಯಾರಿನ ಒಂದೇ ಸಲ ಹಾಕೊಂಡಿದ್ದು, ಹಾಗಾಗಿ ಸುಮ್ಮನೆ ಇಟ್ಟಿದ್ದೆ. ಹಾಗಾಗಿ ಡ್ರೆಸ್ಸು ಟ್ರೈ ಮಾಡೋಣ, ಕಲಿಯೋಕ್ಕಲ್ವ ಹೊಲಿತಿರೋದು ಅಂತೇಳಿ ಫಸ್ಟು ಚೆನ್ನಾಗಿ ಬಂದರೆ ಪೀಸ್ ತೊಗೊಂಡು ಹೊಲ್ಕೊಳ್ಳೋಣ ಅಂತ ಹೇಳಿ ಸೊ ಸ್ಯಾರಿನಲ್ಲೇ ಕಲಿತಿದ್ದೆ. ಸೊ ಅದನ್ನು ನೋಡಿದ್ರೆ ಸ್ಯಾರಿ ಥರ ಅದು ಕಾಣಿಸ್ತಾನೆ ಇರಲಿಲ್ಲ. ಸೊ ಅಲ್ಲಿ ನಾನು ಸ್ಟಿಚ್ ಮಾಡಿದಂಥ ಡ್ರೆಸ್ಸು ಯಾವುದು ನನಗೆ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಇವತ್ತಿನ ಈ ಸಿಂಪಲ್ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.